ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ ಎಲ್ಲರಿಗೂ ಕೂಡ ಕರ್ನಾಟಕ ನಾಡಿನ ಜನತೆಗೆ ಗ್ಯಾರಂಟಿ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಅಂತ ನಾವೆಲ್ಲರಿಗೂ ಹೇಳ್ತೀವಿ. ಆದರೆ ಇವತ್ತೇ ನಮಗೆ ಹುಟ್ಟುಹಬ್ಬ ಬಂದಿದೆ 100%. ಇವತ್ತಿನ ಕಾರ್ಯಕ್ರಮದಲ್ಲಿ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಅವರು ಕೂಡ ನಮ್ಮ ಜೊತೆಲಿ ಇರಬೇಕಾಗಿತ್ತು. ಸ್ವಲ್ಪ ಲೇಟ್ ಆಗಿತ್ತು, ಯಾಕಂದರೆ ಸಾಕಷ್ಟು ಫಂಕ್ಷನ್ ಇದೆ. ಅದಕ್ಕಿಂತ ಮುಂಚೆ ಕರೆಸ್ಬೇಕು ಸರ್. ಹಲೋ, ನಮಸ್ಕಾರ. ನಮಸ್ತೆ ಸರ್. ನನ್ನ ಧ್ವನಿ ಕೇಳಿಸೈತೆ? ಒಂಚೂರು ಜೋರಾಗಿ ಮಾತಾಡಿ ಸರ್. ನನ್ನ ಹೆಸರು ಲಕ್ಷ್ಮಿ ಅಂತ. ಹೇಳಿ ಲಕ್ಷ್ಮಿ ಅವ್ರು, ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಮೊನ್ನೆ ಆಫೀಸಿಗೆ ಬಂದಿದ್ವಲ್ಲ ಸರ್, ನಾನು ನನ್ನ ಮಗಳು ಅಳಿಯ. ನೀವು ನಿಮ್ಮ ಮಗಳು ಅಳಿಯ ಕನ್ಫ್ಯೂಸ್ ಆಗ್ತೀನಿ. ತುಂಬ ಜನ ಬರ್ತಾರೆ, ಹಂಗೆ ಶಾಕ್ ಆಗ್ತಿ. ಹೇಳಿ ಮೇಡಮ್ ಲಕ್ಷ್ಮಿ ಅವರೇ. ಬ್ರೇಸ್ಲೆಟ್ ತಗೊಂಡೋದ? ಏನೂ ಇಲ್ಲ ಸರ್, ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳಕ್ ಫೋನ್ ಮಾಡಿದ್ವಿ ಸರ್. ಸೂಪರ್. ಮೊದಲಿಗೆ ಮಹಾಲಕ್ಷ್ಮಿನೇ ಫೋನ್ ಮಾಡಿದ್ದೆ. 100% ಸೂಪರ್, ಒಳ್ಳೇದಾಗಲಿ. ಏನು ಅನಿಸುತ್ತೆ ಮಹಾಲಕ್ಷ್ಮಿ ಅವರೇ, ನನ್ನ ಮಾತುಗಳು ಇಷ್ಟು ನಿಜವಾಗಿದ್ದಲ್ಲ ಇಷ್ಟು ವರ್ಷ ಕರ್ನಾಟಕದಲ್ಲಿ? ಅದರ ಬಗ್ಗೆ ಮಾತಾಡೋಂಗೆ ಇಲ್ಲ ಸರ್. ಯಾರು ಏನು ಹೇಳಿದ್ರು ನಾನು ಮಾತ್ರ ನಿಮ್ಮನ್ನ ನಂಬ್ತೀನಿ ಅಂತ ನಾನು ಕರೆ ಮಾಡಿದಾಗೆಲ್ಲ ಹೇಳ್ತಾ ಇರ್ತೀನಿ. ನಿಮ್ಮ ಮಾತು ಎಲ್ಲವೂ ನಿಜ ಆಗುತ್ತೆ. ಇವತ್ತೇ ನಿಮ್ಮ ಹುಟ್ಟುಹಬ್ಬ ಬಂದಿದ್ದೀರಾ, ಅದು ನಮಗೆ ಖುಷಿ. ನಿಮ್ಮ ಲಕ್ ನೋಡಿ. ಬೆಳಗ್ಗೆ ಒಬ್ರು ಯಾರೋ ಫೋನ್ ಮಾಡಿದ್ರು, ನಂಗೆ ತುಂಬ ಹಳೆಯ ಕ್ಲೈಂಟ್. ಅವ್ರ ಗಂಡ ಒಳ್ಳೆ ಗೌರ್ಮೆಂಟ್ ಲಾಯರು, ಮತ್ತು ಅವ್ರ ಮೇಡಮ್ ಬಂದು ಗೌರ್ಮೆಂಟಲ್ಲಿ ತುಂಬ ದೊಡ್ಡ ಇಂಜಿನಿಯರ್. ನೀವು ನಮ್ಮ ಮನೆ ದೇವರು, ಒಂದೊಂದು ಮಾತು ಹೇಳಿದರು. ಇವತ್ತು ಫುಟ್ಪಾತ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ನಾನು ಮುಂಚೆ ಹೇಳಿದ್ದೆ ಅಂತ ಅದನ್ನೆಲ್ಲ ರಿಪೀಟ್ ಮಾಡ್ತಾ ಇದ್ದಾರೆ ಅವ್ರ ಮೇಡಮ್ ಅವರು. ಹೌದು, ಭಾಳ ವಿಶೇಷವಾಗಿ ಸನ್ಮಾನ ಮಾಡ್ಬೇಕು. ನಾವು ಬರೀ ಗ್ಯಾರಂಟಿ ಟಿ ವಿ ಹತ್ರ ಇದ್ದೀನಿ ಅಂತ ಹೇಳಿದ ಆಫೀಸಿಂದ. ಆದರೆ ನಾನು ಎಲ್ಲ ಮಾತು ನಾನು ನೋಡಿ ಮೇಡಮ್ ಅವರೇ, ನಾನು ಜೋರಾಗಿ ಮಾತಾಡ್ಬೋದು, ಎಲ್ಲವೂ ಜವಾಬ್ದಾರಿಗೆ ಮಾತಾಡಿರ್ತೀನಿ. ಏನು ಹೇಳಿ? ಸತ್ಯ. ನನ್ನ ಇವಾಗ 6ನೇ ತಿಂಗಳು ಅಷ್ಟು ಟ್ರೈನು ಫ್ಲೈಟ್ ಎಲ್ಲ ಬಿತ್ತು. ಹೌದು ಸರ್, ನಿಜ ಅಲ್ವಾ? ಇದೇ ಜಾಗದಲ್ಲಿ ನೋಡಿ ಮೀತಾ ಅವರು ನಮ್ಮ ಹತ್ರ ಕ್ಲಾಸ್ ಕಲ್ತರು, ಎಲ್ಲ ಮಾಡಿದ್ರು, ಎಷ್ಟು ಫೇಮಸ್ ಆದರು, ಎಷ್ಟು ಮಾರ್ಕೆಟ್ ಆದ್ರು. ಮೊನ್ನೆ ಹೇಳಿದ್ರು, ಮೀತು ಅವ್ರನ್ನ ಮುಂದೆ ಬಿಟ್ಟು ನಾನು ಹಿಂದೆಗಡೆ ಇದೀನಿ ಮಾಡಿ ಅಂತ ಹೇಳಿದೆ ಮೇಡಮ್ ಅವ್ರೆ ಅಂತ ಮೊನ್ನೆ ತಾನೇ ಹೇಳಿದ್ರಿ ಸರ್. ಹೌದೌದು. ಇಲ್ಲ, ಅವ್ರಿಗೆ ನಾನು ಹೇಳ್ತಾ ಇದ್ದೆ, ಮೇಡಮ್ ಅವ್ರು ನಿಮ್ದು 1 ಲಕ್ಷ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಲಿ, ನಾನು ಆಮೇಲೆ ಮಾಡ್ತೇನೆ ಅಂದರೆ. ಇವಾಗ ನನ್ನಲ್ಲಿ 3 ಕೋಟಿ ಜನ ಫಾಲೋವರ್ಸ್ ಇದ್ದಾರೆ. ಎಷ್ಟು ಹೇಳಿ? 3 ಕೋಟಿ ಜನ ಫಾಲೋವರ್ಸ್. 3 ಕೋಟಿ ಜನ ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಡಿಲಿ 2 ರಿಂದ 6 ಕೋಟಿ ಜನ ಇದ್ದಾರೆ ನೋಡ್ತಿರೋರು. ಫ್ರೆಂಡ್ಸ್ ಆಗೋರು 1 ಲಕ್ಷ ಇರ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಅಡಿ 3 ಕೋಟಿ ನೋಡ್ತಾವ್ರೆ. ನನ್ನ ಫೋನ್ ತಗೊಂಡು ಫಾಲೋವರ್ಸ್ ಏನ್ ಮಾಡಿದಿರಾ ಇಲ್ವಾ ನೋಡ ಅಂತ ಚೆಕ್ ಮಾಡಿ ಕೊಟ್ರಲ್ಲ, ಎಲ್ಲ ಫಾಲೋವರ್ಸ್ ಮಾಡಿಕೊಟ್ಟಿದ್ದೀರಾ? ಹೌದು. ಇಲ್ಲ, ನನಗೆ ತಿಳಿದಿರೋ ಪ್ರಕಾರ ನನ್ನ ಪಾಪ ಇವತ್ತು ಯಾಕೆ ಮೀತವ್ರನ್ನ ಬರ್ತಾರೆ ಬಂದರೆ, ನಮಗೆ ಸಾಕಷ್ಟು ಅವ್ರ ಕುಟುಂಬ, ಅವ್ರು ಮೀತವ್ರು ಅವರೆಲ್ಲ ತುಂಬ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅದು ನಾನು ಬಿಗ್ ಬಾಸಿಂದ ಆಚೆ ಬಂದಲ್ವಾ, ಆಚೆ ಬಂದಾಗ ನಾನು ತುಂಬ ಡಿಸ್ಟರ್ಬ್ ಆಗಿದ್ದೆ. ಆವಾಗ ಮೀತವ್ರು ತುಂಬ ಸಪೋರ್ಟ್ ಮಾಡಿದ್ರು. ನಾವು ಎಲ್ಲ ಟೆಂಪಲ್ಗೆ ಬರೋರು, ಜೊತೆಲಿರೋರು, ಪೂಜೆ ಮಾಡಿಸೋರು, ತುಂಬ ಅದ್ಭುತವಾಗಿ ನಮ್ಮನ್ನು ಮೀತವ್ರ ಫ್ಯಾಮಿಲಿ ಮೀತವರೆಲ್ಲ ತುಂಬ ಗೌರವಿಸೋರು. ಅದರಿಂದ ಇವರೊಬ್ಬರನ್ನ ಅಸ್ಟ್ರಾಲಜಿಲಿ ಬೆಳೆಸ್ಬೇಕು ಅಂತಲೇ ನೀಟಾಗಿ ಬೆಳೆಸ್ತೆ ಮೇಡಮ್ ಅವರೇ. ಬೆಳೆಸಿ ಸರ್, ನಿಮ್ಮ ಆಶೀರ್ವಾದ ಅವ್ರ ಮೇಲೂ ಇರಲಿ, ನಮ್ಮ ಮೇಲೂ ಇರಲಿ. ಹಾಗಾಗಿ ಪಾಪ ಇವಾಗ ಬರಬೇಕು, ಒಂದು 10 ನಿಮಿಷ ಬಂದು ಕೂತ್ಕೋತಾರೆ. ಭಾಳ ವೈಬ್ರೇಷನ್, ಅದ್ಭುತವಾದ ವೈಬ್ರೇಷನ್, ತುಂಬ ಚೆನ್ನಾಗಿ ಹೇಳ್ತಾರೆ. ಅವರು ಕೂಡ ಕ್ರಿಸ್ಟಲ್ಸ್ ನ್ಯೂಮರಾಲಜಿ ಆಮೇಲೆ ಅವ್ರಿಗೆ ದೇವರು ಹೊಲ್ದೈತೆ. ಹಾಗಾಗಿ ಅವ್ರ ಅಸ್ಟ್ರಾಲಜಿ ಅವ್ರ ಜಾತಕ ತುಂಬ ಚೆನ್ನಾಗಿ ನಾನು ನೋಡಿದೆ. ಇವ್ರ ಜಾತಕ ಸಕ್ಕತ್ತಾಗಿದೆ, ಸೂಪರ್ ಜಾತಕ, ಕ್ಲಿಕ್ ಆಗುತ್ತೆ ಅಂತ. ಹೆವಿ ಕ್ಲಿಕ್ ಆದ್ರು ಅಲ್ವಾ? ಸರಿ ಸರ್, ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಕೇಳಿ ಮೇಡಮ್, ಏನು ಕೇಳ್ತೀರಾ? ಕೇಳಿ. ಏನ್ ನಕ್ಷತ್ರ ಏನ್ ಪ್ರಶ್ನೆ? ವೃಷಭ ರಾಶಿ ಮೃಗಶಿರ ನಕ್ಷತ್ರ ಸರ್. ಇವಾಗ ನಾನು ಮೇಕಪ್ ಕಲ್ತ್ಕೊತಾ ಇದ್ದೀನಿ, ಇವತ್ತಿಂದ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಸೊ ಅದು ಹೆಂಗಿರುತ್ತೆ ಅಂತ ಕೇಳಬೇಕಿತ್ತು ನಾನು. ಮೇಡಮ್ ನೋಡಿ, ವೃಷಭ ರಾಶಿ ವೃಷಭ ರಾಶಿ ಮೃಗಶಿರ ನಕ್ಷತ್ರ. ಸೂಪರ್ ನಕ್ಷತ್ರ ನೋಡಿ. ವೃಷಭ ರಾಶಿ ಮೃಗಶಿರ ನಕ್ಷತ್ರ. ಒಂದು ಸಣ್ಣ ಅವಳ, ಸಣ್ಣ ಡೈಮಂಡ್, ಒಂದು ಶ್ವಾಸವಷ್ಟು ನೀವು ಯೂಸ್ ಮಾಡಿ, ನಿಮಗೆ ಈ ಬಿಗ್ನೆಸ್ ತುಂಬ ಕ್ಲಿಕ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬ ಟಾಪ್ ಬಿಗ್ನೆಸ್ ಕ್ಲಿಕ್ ಆಗುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದ್ಭುತವಾದ ಸಕ್ಸಸ್ಸನ್ನು ನೀವು ಬಿಗ್ನೆಸ್ಸಲ್ಲಿ ಕಾಣ್ತೀರಾ, ತುಂಬ ಚೆನ್ನಾಗಿರ್ತೀರ. ನಮ್ಮಲ್ಲಿ ಸಿಗುವಂಥ ಶುಕ್ರಗ್ರಹದ ಬ್ಯಾಸ್ಲೆಟ್ನ ಯೂಸ್ ಮಾಡಿ, ತುಂಬ ಲಕ್ ಬರುತ್ತೆ. ಒಳ್ಳೆಯದಾಗಲಿ. ಮತ್ತೆ ಮುಂದಿನ ಸ್ಪೀಕರ್ಸನ್ನು ಖಂಡಿತಲ್ಲೂ ಕೂಡ ಮೀತವ್ರು ಸ್ವಲ್ಪ ಲೇಟ್ ಆಗ್ತೈತೆ ಬಂದು ಜಾಯ್ನ್ ಆಗ್ತಾರೆ. ಅವ್ರ ಪಾಪ ನಾನು ಹುಟ್ಟುಹಬ್ಬಕ್ಕೆ ನಾನೇ ಆ್ಯಂಕರಿಂಗ್ ಮಾಡ್ತೀನಿ, ಇಷ್ಟು ಅವ್ರಿಗೆ ನಾನು ಆ್ಯಂಕರಿಂಗ್ ಮಾಡಿಕೊಟ್ಟಿದ್ದೀನಿ. ಇವತ್ತು ಅವರೇ ನನಗೆ ಮಾಡ್ತೀನಿ ಅಂದರು. ಪಾಪ ಇಬ್ಬರೂ ಸೇರಿ ಜ್ಯೋತಿಷ್ ಹೇಳ್ಬೋದಾಗಿತ್ತು. ಸ್ವಲ್ಪ ಇವತ್ತು ಎಲ್ಲ ಕಡೆ ಫಂಕ್ಷನ್ ಇದೆ, ಭಾನುವಾರ ಬಾಡೋಟ 100% ಫಂಕ್ಷನ್ನು, ಹೊಸಮನೆ ಎಲ್ಲ ಇದ್ದಾವೆ. ಕರೆ ಸ್ಪೀಕರ್ಸನ. ಹಲೋ ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ ಸರ್. ಯಾವ ಊರು ಸರ್? ಬೆಂಗಳೂರು ಸರ್. ಓಕೆ, ಯಾರ ಬಗ್ಗೆ ಕೇಳ್ತೀರಾ ಸರ್? ನಮ್ಮ ಬಗ್ಗೆನೇ ಕೇಳಬೇಕಾಗಿ ಸರ್. ಮೊದಲಾಗಿ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ನಿಮಗೂ ಸರ್ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು, ನಿಮ್ಮ ಕುಟುಂಬವನ್ನು ನನ್ನ ಬ್ರಹ್ಮ ನನ್ನ ಭದ್ರಕಡೆ 9 ಕೊಟ್ಟು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು, ನೋಡಿದವ್ರ ಮನೆಯನ್ನು ಕಾಪಾಡಲಿ ಅಂತ ಹೇಳ್ತಾ ಇರ್ತೀನಿ ಸರ್. ನಿಮಗೆ ಏನಂತ ಸರ್, 6ನೇ ತಿಂಗಳಲ್ಲಿ ಹೇಳಿದ ಮಾತೆಲ್ಲ ನಿಜ ಆಯ್ತಲ್ಲ? ನೀವು ಹೇಳ್ದಂಗೆ ನಡೆಯುತ್ತೆ ಗುರುಗಳೇ. ಹೇಳಿ ನೋಡಿ ವರ್ಲ್ಡಲ್ಲಿ ಇವತ್ತು ಚಾಲೆಂಜ್ ಮಾಡಿ ಹೇಳಿ, ಡೇಟ್ ಆಗುತ್ತೆ, ಈ ನಂಬರ್ ಆಗುತ್ತೆ, ಈ ಗಾಡಿನ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿ. ಅದೇನು ಅನ್ಸುತ್ತೆ ಸರ್? ವರ್ಷಕ್ಕೂ 2 ನಂಬರ್ ಕೊಟ್ಬಿಟ್ಟಿದ್ದೀರಾ? ಪಕ್ಕ ಅಲ್ಲ, ಇವಾಗಲೇ ಸ್ಟಾರ್ಟ್ ಆಗಿದೆ ಸರ್ ಮಾರಿ ಹಬ್ಬ.
ಮಾರಿ ಹಬ್ಬ ಹೌದು ಸರ್. ತರಮಾರಿ ಹಬ್ಬ ಮುಂದಿದೆ ನಡೀತಾ ಇದೆ ಮುಸಲಂ ಪೊಂಡು ಅನ್ನೋ ಥರ ಇವಾಗಲೇ ಸ್ಟಾರ್ಟ್ ಆಗಿದೆ ಸರ್. ಸರ್. ಹೌದು ಏನು ಅನ್ನಿಸ್ತಾ ಇದೆ ಸರ್ ಇದು ವೈಬ್ರೇಷನು? ಫೋನಲ್ಲಿ ಕೇಳೋದಕ್ಕಿಂತ ಫೇಸ್ಬುಕ್ ಲೈವಲ್ಲೇ ನೋಡ್ಬೋದು ಅಲ್ವಾ? ತುಂಬ ಜನ ಫೋನ್ ಆನ್ ಮಾಡ್ಕೊಂತ ಕೇಳೋದಕ್ಕಿಂತ ಸರ್. ಹೌದು ಏನು ಅನ್ನಿಸ್ತಾ ಇದೆ ಸರ್? ಅದೇ ಸರ್, ನೀವು ಹೇಳಿದಲ್ಲ ಆಗಾಗ್ಲೇ ನಡೀತಾ ಇರುತ್ತೆ. ಅದ್ ಯಾವ ರೀತಿ ನೀವು ಅದನ್ನ ಪ್ರಿಡಿಕ್ಷನ್ ಮಾಡ್ತೀರಾ ಗೊತ್ತೇ ಆಗೋದಿಲ್ಲ. ಅದೇ ಒಟ್ಟಾಗಿ ನೀವು ಹೇಳೋದೇನಂದ್ರೆ ಗ್ರಹಗಳ ಸಂಚಲನೆ ಮೇನ್ ಇಂಪಾರ್ಟೆಂಟ್. ಹೌದು 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 ಹಾ ಸರ್. ಅಲ್ವಾ ಸರ್? ಹೌದು ಸರ್, ಖಂಡಿತ ಹೌದು ಸರ್. ನಿಮ್ದು ಏನು ನಕ್ಷತ್ರ ಸರ್? ಏನು ಕೇಳ್ತೀರಾ ಸರ್? ಮೀನರಾಶಿ ಉತ್ತರ ಭದ್ರ ನಕ್ಷತ್ರ, ಡೇಟ್ ಬಂದು 11/5. ಏನು ಸರ್ ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರ? ಏನು ನಿಮ್ಮ ಪ್ರಶ್ನೆ ಏನು? ಪ್ರಶ್ನೆ ಏನಿಲ್ಲ ಸರ್, ಮನೆ ಮಾಡ್ಬೇಕು ಅಂತ ಇಷ್ಟ ಇದೆ, ಮನೆ ಮಾಡ್ತೀನ ಅಂತ. ಸಾಲ ಸೈಟ್ ಎಲ್ಲಿದೆ? ಇಲ್ಲ ಸರ್, ಇನ್ನೂ ಏನು ಸೈಟ್ ಮಾಡಿಲ್ಲ, ಮಾಡ್ಬೇಕು ಸರ್. ಸಾಲ ಏನಿಲ್ಲ. ಸಾಲ ಇಲ್ಲ ಇಲ್ಲ. ಓಕೆ. ಒಂದು ಭಾಳ ವಿಶೇಷವಾಗಿ ನಿಮಗೆ ಮನೆ ಆಗುತ್ತೆ ಸರ್, ಹೆದರಬೇಡಿ. ಭಾಳ ವಿಶೇಷವಾಗಿ ನಿಮ್ಮ ಲೈಫಲ್ಲಿ ಒಂದು ಯಾವಾಗಲೂ ವಾರಕ್ಕೆ ಒಂದು ದಿವಸ ಹತ್ತಿ ಮರ ಹಳ್ಳಿ ಮರನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸರ್. ಏನು ಹೇಳಿ? ಡೇಟ್ ಆಫ್ ಬರ್ತ್ ಇಲ್ಲ ಸರ್? ಕೊಡಿ ಸರ್, ಕೊಡಿ ಸರ್. 11/5. 11/5 1980. ಇರಿ ಸರ್. 11/5 ಹೌದು ಸರ್, 11/5. ಮೊಬೈಲ್ ಅಂತ ಇವಾಗೆಲ್ಲ ನೆಟ್ ಫಾಸ್ಟ್ ಆಗೋಗ್ಬಿಟ್ಟು ತಗೋತಲೇ ಇಲ್ಲ. ಹೇಳಿ ಸರ್. 11/5 1980. ಬೆಳಗಿನ ಜಾವ 2:50 ಸರ್. 11/5 11/5 ಸರ್. ಹೌದು. 11/5/1980. 1980. 11/5/1980. 80. ಟೈಮಿಂಗ್ಸು ಬೆಳಗ್ಗೆ 2:50 ಸರ್. ಮಧ್ಯಾಹ್ನ ಬೆಳಗ್ಗೆ ರಾತ್ರಿನ? ಬೆಳಗ್ಗೆ ಸರ್, ರಾತ್ರಿ 2:50 AM. 2:50 AM ಸರ್. ಹೌದು. ಓಕೆ. ಲಗ್ನದಲ್ಲ ಚಂದ್ರ ನಿಮ್ಮ ಕುಜ ಮತ್ತು ಶನಿ ರಾವು ಒಟ್ಟಿಗೆ ಇದ್ದಾನೆ. ಮದುವೆ ಆಗಿದ್ರಾ? ಆಗಿದೆ ಸರ್. ಓಕೆ. ಲೈಫಲ್ಲಿ ಬೇಜಾರಾಗಿದ್ರೆ ಯಾರು ನಿಮಗೆ ಬೇಜಾರು ಮಾಡಿ ಹೋಗ್ಯವರ? ಅಂದ್ರೆ ಆಗಾಗ ನಡೀತಾ ಇರ್ತದೆ ಸರ್, ಇನ್ಸಿಡೆಂಟ್ಗಳು ನಡೀತಾ ಇರ್ತದೆ, ಗಲಾಟೆಗಳು, ಮನೇಲೆ ಗಲಾಟೆಗಳು ನಡೀತಾ ಇರ್ತದೆ. 6ನೇಮಲ್ಲಿ ಗುರು ಕುಜ ಶನಿ ಎಲ್ಲ ಒಟ್ಟಿಗೆ ಈ ಥರ ಆಗುತ್ತೆ ಸರ್. ಓಕೆ. ಆದ್ದರಿಂದ ನಿಮಗೆ ಶುಕ್ರ ದಿವಸ ನಡೀತೈತೆ. ಹತ್ತಿ ಮರ ನಾನು ಆವಾಗಲೇ ಹೇಳಿದೆ ಪೂಜೆ ಮಾಡಿ ಅಂತ. ಹತ್ತಿ ಮರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸರ್. ಡೈಮಂಡು ಮತ್ತು ಕನಕ ಪುಷ್ಪರಾಗನ ಯೂಸ್ ಮಾಡಿ. ನಮ್ಮಲ್ಲಿ ಸಿಗುವಂಥ ಕುಬೇರ ಗ್ರಹ ಸ್ಟೋನನ್ನು ಕೊಡ್ತೀನಿ, ಅದನ್ನು ಮನೇಲಿಡಿ. ವಾಸ್ತು ಕಿಟ್ಟನ್ನು ಯೂಸ್ ಮಾಡಿ. 6ನೇಮಲ್ಲಿ ಇಷ್ಟೊಂದು ಗ್ರಹಗಳು ಇರಬಾರ್ದು, ನಿಮಗೆ ಅಪಾಯವನ್ನು ತಂದು ಕೊಡುತ್ತೆ. ಲಗ್ನಾಧಿಪತಿ 6ನೇಮಲ್ಲಿಂದ ಇದನ್ನು ಪೂಜೆ ಮಾಡಿ ಡೈಮಂಡು ಮತ್ತು ಪಚ್ಚೆಯನ್ನು ಯೂಸ್ ಮಾಡಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ವಾಸ್ತು ಕಿಟ್ಟು ಮತ್ತು ಕುಬೇರ ಗ್ರಹ ಸ್ಟೋನನ್ನು ಯೂಸ್ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಮನೆ ಮಾಡ್ತೀರಾ ಸರ್? 100ಕ್ಕೆ 100 ಮಾಡ್ತೀರಾ ಸರ್? ಈ ಸ್ಟೋನ್ ತಗೊಂಡ್ಮೇಲೆ ಮನೆ ಮಾಡ್ತೀರಾ? ಅದಕ್ಕೆ ಮುಂಚೆ ತಗೋತೀನಿ ಅದು ತಗೊಳಲ್ಲ ಸರ್. ನಾನು ಹೇಳಿ ಸ್ಟೋನ್ಗಳು ಯೂಸ್ ಮಾಡಿ ಪಕ್ಕ ನಾವೆಲ್ಲ ಯಾಕೆ ಹಾಕ್ಬೇಕು ಸರ್? ನಮಗೆಲ್ಲ ಇಲ್ವಾ? ಎಲ್ಲ ಇದ್ದು ಕೂಡ ನಮಗಿನ್ನೂ ಮಾರ್ಕೆಟ್ ಜಂಪ್ ಆಗಬೇಕು ಅಂತ ಆಗ್ತಲೇ ಇದ್ದೀವಿ ಸರ್. ಖಂಡಿತ ಕೂಡ ಹಾಕಿ. ಭಾಳ ವೈಬ್ರೇಷನ್ ಸರ್.